ಇಲ್ಲಿ ನೋಡು ಹೆಂಗ್ ಕೂತವ್ರೆ. ಅನು ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶ್ರೀ ಸೂಪರ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮೂರಿಗೆ ಬಂದಾಗೆಲ್ಲ ಚಿಕ್ಕಮಂಗ್ಳೂರಿಗೆ ಒಂದ್ ವಿಸಿಟ್ ಹಾಕ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಸೊ ನಾವಿವತ್ತು ಎಂಟ್ರಿ ಆಗ್ತಾ ಇದೀವಿ ಕಾಫಿನಾಡು ಚಿಕ್ಕಮಂಗ್ಳೂರ್ಗೆ. ಭಾರತದಲ್ಲಿ ವೆರಿ ಫಸ್ಟ್ ಟೈಮ್ ಕಾಫಿ ಬೆಳೆಯೋಕೆ ಪ್ರಾರಂಭಿಸಿದ್ದು ಇದೇ ಜಿಲ್ಲೆಯ ಬಾಬಾ ಬುಡನ್ಗಿರಿಯಲ್ಲಿ. ಸುತ್ತಮುತ್ತಲೂ ಕಾಫಿ ಎಸ್ಟೇಟ್ಗಳಿಂದ ತುಂಬಿರೋ ಈ ಜಿಲ್ಲೆಯನ್ನ ಕರ್ನಾಟಕದ ಕಾಫಿ ಲ್ಯಾಂಡ್ ಅಂತ ಹೆಮ್ಮೆಯಿಂದ ಕರೀತಾರೆ. ಇಲ್ಲಿ ವರ್ಷವಿಡೀ ಕೋಲ್ಡ್ ವೆದರ್ ಇರುತ್ತೆ. ಮಲೆನಾಡು ಸಂಸ್ಕೃತಿನ ಇಷ್ಟಪಡೋ ಪ್ರತಿಯೊಬ್ಬರು ಕೂಡ ಚಿಕ್ಕಮಗಳೂರಿಗೆ ಒಂದ್ಸರಿನಾರು ವಿಸಿಟ್ ಮಾಡಿರ್ತಾರೆ. ಈ ಬ್ಯೂಟಿಫುಲ್ ನೇಚರ್ ಮಧ್ಯೆ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ಟೇ ಮಾಡಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಇವಾಗ ಹೋಮ್ ಸ್ಟೇಗಳು ಕೂಡ ಅವೈಲೇಬಲ್ ಇದೆ. ಸದ್ಯಕ್ಕೆ ನಾವಂತೂ ಸ್ಟೇ ಮಾಡ್ಲಿಕ್ಕೆ ಬಂದಿಲ್ಲ, ಜಸ್ಟ್ ಒನ್ ಡೇ ಪಿಕ್ನಿಕ್ ತರ ಬಂದಿದ್ದೀವಿ. ಇಲ್ಲಿ ನೋಡೋದಕ್ಕೆ ಸುಮಾರು ಜಾಗಗಳಿದೆ. ನಾವು ಯಾವ ಪ್ಲೇಸ್ಗೆ ಬಂದಿದ್ದೀವಿ ಅಂತ ನಿಮಗೆ ತಿಳಿಸ್ತೀನಿ, ಬನ್ನಿ. ಬರ್ತಾ ಬರ್ತಾ ಬೆಟ್ಟದ ಮೇಲೇನೆ ಬಂದ್ಬಿಟ್ವಿ. ಎಷ್ಟು ಸಖತ್ತಾಗಿದೆ ಈ ಜಾಗ ಇಲ್ಲಿಂದ ನೋಡ್ತಾ ಇದ್ರೆ. ಮಾಣಿಕ್ಯದಾರ ಫಾಲ್ಸ್ ಹತ್ರ ಬಂದ್ವಿ. ನನ್ನ ಹಸ್ಬೆಂಡ್ ಹಾಗೂ ಶ್ರೀಶಾ ಇಬ್ರು ಇಳಿದೋದ್ರು. ವಾಟರ್ ಅಂತೂ ತುಂಬ ಚಿಲ್ಡ್ ಆಗಿತ್ತಂತೆ. ಸಂಹವ್ ನಾನಂತೂ ಹೋಗಲಿಲ್ಲ. ಈ ಫಾಲ್ಸ್ನ ನೋಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ಆಲ್ಮೋಸ್ಟ್ ವಿ ಆರ್ ಟಚಿಂಗ್ ದ ಸ್ಕೈ ಅನಿಸ್ತಿತ್ತು. ಬೆಳಗಿನ ಜಾವನೆ ಬಂದ್ರಂತೂ ರೋಡ್ಗಳೇ ಕಾಣಲ್ಲ. ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ, ಅದಕ್ಕೋಸ್ಕರನೇ ಈ ಸೀನರಿ ನೋಡ್ಬೇಕಂತ ನಾವು ಮಧ್ಯಾಹ್ನ ಮೇಲೆ ಬಂದಿದ್ವಿ. ಫೆಲ್ಟ್ ಸೋ ಗುಡ್. ಬಂದಿದ್ದಕ್ಕೂ ವರ್ತ್ ಅನ್ನಿಸ್ತು. ಅಟ್ ಲಾಸ್ಟ್ ನಾವು ಬಂದು ರೀಚ್ ಆಗಿದ್ದು ಬಾಬಾ ಬುಡನ್ಗಿರಿಗೆ. ವಿಶಾಲವಾದ ಜಾಗ, ಬೆಟ್ಟ ಗುಡ್ಡ ಎಲ್ಲ ಕಡೆನೂ ಓಡಾಡ್ಬೋದು. ಬೆಸ್ಟ್ ಸೀನರಿ, ನೋಡೋರ್ ಕಣ್ಣಿಗಂತೂ ಹಬ್ಬನೇ ಸರಿ. ಅನು ಹಾಯ್, ಹೆಂಗೆ ನಮ್ಮೂರು? ಇಲ್ಲ ಇತ್ತು ಬಿಡಣ. ಇಲ್ಲಿ 30-40 ಸಾಕಾ? ಎಲ್ಲ ನಮ್ದೆ. ಈ ನೇಚರ್ ಬ್ಯೂಟಿ ಬಗ್ಗೆ ಏನು ಹೇಳಕ್ ಸಾಧ್ಯ? ಕಣ್ಣಾಡಿಸಿದಷ್ಟು ದೂರನೂ ಬೆಟ್ಟ, ಆಕಾಶ ಎರಡೂ ಒಟ್ಟಿಗೆ ಇದೆ ಅನ್ನಿಸ್ತಿತ್ತು. ವೆರಿ ನೈಸ್ ಪ್ಲೇಸ್ ಟು ವಿಸಿಟ್. ನಾವಂತೂ ಸಾಕಷ್ಟು ಸಮಯ ಇಲ್ಲೇ ಸ್ಪೆಂಡ್ ಮಾಡಿಕೊಂಡು ಆರಾಮಾಗಿ ಈವ್ನಿಂಗ್ ಮೇಲೆ ರಿಟರ್ನ್ ಆದ್ವಿ. ಸದ್ಯಕ್ಕೆ ನೀವು ಚಿಕ್ಕಮಗಳೂರಿನ ಯಾವುದೇ ಹಿಲ್ ಸ್ಟೇಷನ್ಗೆ ಹೋಗ್ಬೇಕಂದ್ರೂ ಗೌರ್ಮೆಂಟಿಂದ ಇ ಪಾಸ್ ತಗೋಬೇಕು. ಸ್ಕ್ರೀನ್ ಮೇಲೆ ಶೇರ್ ಮಾಡಿರೋ ಹಾಗೆ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ. ಬೆಟ್ಟದ ಮೇಲೆ ಟ್ರಾಫಿಕ್ ಆಗಬಾರ್ದು, ಕ್ರೌಡೆಡ್ ಇರಬಾರ್ದು, ವಿಸಿಟರ್ಸ್ಗೆ ಪೀಸ್ಫುಲ್ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಕಮಿಷನ್ ಇಂದ ಈ ಒಂದು ರೂಲ್ಸ್ನ ಹೇಳಿದ್ದಾರೆ. Did you like the place? Did you like the place? Of course. ನಾವು ಕೂಡ
ಇ ಪಾಸ್ ಬುಕ್ ಮಾಡ್ಕೊಂಡೇ ಹೋಗಿದ್ವಿ. ಅಲ್ಲಿ ನಿಮಗೆ ಟೈಮಿಂಗ್ಸ್ ಮತ್ತೆ ಯಾವ ದಿನ ಹೋಗ್ತಿದ್ದೀರಾ ಅಷ್ಟೇ ಎಂಟರ್ ಮಾಡ್ಲಿಕ್ಕಿರುತ್ತೆ. ಅದ್ರ ಜೊತೆಗೆ ವೆಹಿಕಲ್ ಕೂಡ, ಫಾರ್ ಎಕ್ಸಾಂಪಲ್ ಕಾರ್, ಬಸ್, ಟಿಟಿ ಈ ತರ. ಬೆಟ್ಟಕ್ಕೆ ಎಂಟ್ರಿ ಆಗೋಕಿನ್ನ ಮುಂಚೆನೆ ಆ ಚೆಕ್ ಪಾಯಿಂಟ್ ಅಲ್ಲೇ ಪೊಲೀಸ್ ನಿಮ್ ವೆಹಿಕಲ್ಸ್ ನ ಸ್ಟಾಪ್ ಮಾಡಿ ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಇ ಪಾಸ್ ಇದ್ರಷ್ಟೇ ನಿಮಗೆ ಬೆಟ್ಟಕ್ಕೆ ಎಂಟ್ರಿ. ಇಫ್ ನೆಕ್ಸ್ಟ್ ಟೈಮ್ ಎನಿಬಡಿ ವಿಸಿಟಿಂಗ್ ಚಿಕ್ಕಮಂಗ್ಳೂರು, ಅದರಲ್ಲೂ ಈ ಹಿಲ್ ಸ್ಟೇಷನ್ಗೆ ಬರಬೇಕಂದ್ರೆ ಈ ಪಾಸ್ನ ತಗೊಂಡೇ ಬನ್ನಿ. ಸೊ ಫೈನಲಿ ನಮ್ಮ ದಿನ ತುಂಬಾನೇ ಚೆನ್ನಾಗಿತ್ತು. ಈ ಹಿಲ್ ಸ್ಟೇಷನಲ್ಲಿ ಫುಲ್ ಡೇ ಸ್ಪೆಂಡ್ ಮಾಡಿಕೊಂಡು ಮನೆಗೆ ರಿಟರ್ನ್ ಆದ್ವಿ. ವೆಕೇಶನ್ ಎಲ್ಲ ಫುಲ್ ಮುಗೀತು. ಇನ್ನೇನಿದ್ರು ಬ್ಯಾಕ್ ಟು ಬ್ಯಾಂಗ್ಳೂರ್. ವಿಡಿಯೋ ಕಂಪ್ಲೀಟ್ ಆಗಿ ನೋಡಿರೋರು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.